ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಈ ಆಷಾಢ ಮಾಸದ ಶುಕ್ರವಾರದ ಸಮಯದಲ್ಲಿ ಮತ್ತು ಮಂಗಳವಾರದ ಸಮಯದಲ್ಲಿ, ವಿಶೇಷವಾಗಿ ನೀವು ಏಕಾದಶಿಯ ದಿನದ ಸಮಯದಲ್ಲಿ, ಪ್ರದೋಷದ ದಿನಗಳಲ್ಲಿ, ಕಾಲಾಷ್ಟಮಿ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ, ಅಮಾವಾಸ್ಯೆಯ ದಿನಗಳಲ್ಲಿ ವಿಶೇಷವಾಗಿ ನೀವು ನಾನು ಹೇಳೋವಂಥ ಈ ಸೇವೆನ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಕುಲದೇವತೆಯ ಆಶೀರ್ವಾದ ನಿಮ್ಮ ವಂಶಕ್ಕೆ ಜೀವನ ಪರ್ಯಂತ ಸಿಗಬೇಕು. ನಮ್ಮ ವಂಶದಲ್ಲಿರುವಂಥ ಎಲ್ಲರೂ ಚೆನ್ನಾಗಿರಬೇಕು, ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆ ಕಾಡಬಾರ್ದು, ಅಥವಾ ನಮ್ಮ ಜೀವನದಲ್ಲಿ ತುಂಬ ಒತ್ತಡ ಇರಬಾರ್ದು, ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಹೂವೆತ್ತಿದಷ್ಟು ಸುಲಭವಾಗಿ ಇರಬೇಕು ಅಂತ ಬಯಸುವಂಥವ್ರು, ನಿಮ್ಮ ಕುಲದೇವರ ಆಶೀರ್ವಾದ ಇದ್ದು ನಿಮ್ಮ ಮನೆಯಲ್ಲಿ ನಡೆಯುವಂಥ ಎಲ್ಲ ಶುಭ ಕಾರ್ಯಗಳು ಆಗಬೇಕು ಅಂತ ಬಯಸುವಂಥವ್ರು ಈ ಮಾಸದಲ್ಲಿ, ಅಂದರೆ ಇನ್ನು ನಾಳೆ ಬಂದು ಯೋಗಿನಿ ಏಕಾದಶಿ ಶುರುವಾಗ್ತಾ ಇದೆ. ಇಂಥ ಏಕಾದಶಿ ದಿನಗಳಲ್ಲಿ ನಿಮ್ಮ ಕುಲದೇವರ ಆಶೀರ್ವಾದ ಬೇಕು ಅಂತ ಬಯಸುವಂಥವ್ರು, ಅದು ಹೆಣ್ಣು ದೇವತೆ ಆಗಿರ್ಬೋದು ಅಥವಾ ಗಂಡು ದೇವತೆ ಆಗಿರ್ಬೋದು, ಅಂಥ ದೇವಸ್ಥಾನಗಳಿಗೆ ನೀವು ವಿಶೇಷವಾಗಿ ಹೋಗಿ ಕ್ಷೇತ್ರ ದರ್ಶನ ಮಾಡಿ, ನಿಮ್ಮ ಕುಲದೇವರ ಗ್ರಾಮ ದೇವತೆಯ ದರ್ಶನ ಮಾಡಿ, ನಿಮ್ಮ ಕುಲದೇವತೆ ಅದು ಯಾವುದೇ ಆಗಿರ್ಬೋದು, ಎಷ್ಟು ದೂರ ಇರ್ಬೋದು, ಅಂಥ ಕುಲದೇವತೆಗೆ ನೀವು ದರ್ಶನಕ್ಕೆ ಹೋದಾಗ ನೀವು ಅಲ್ಲಿ ವಿಶೇಷವಾಗಿ ಅಲ್ಲಿ ಅರ್ಚಕರ ಹತ್ರ ಅಥವಾ ನಿಮ್ಮ ಊರಿನ ಗ್ರಾಮ ದೇವತೆಗಳಿರುವಂಥ ದೇವಸ್ಥಾನಗಳಿಗೆ, ಅಲ್ಲಿ ಪೂಜೆ ಮಾಡಲ್ಪಡೋಂಥ ಪೂಜಾರಪ್ಪರುಗಳಿಗೆ ನೀವು ಒಂದು ಜೊತೆ ಜೋಡಿ ದೀಪಗಳನ್ನು ತಗೊಂಡೋಗಿ ದಾನವಾಗಿ ಕೊಡೋವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಈ ಮಾಸದಲ್ಲಿ ನೀವು ಎಷ್ಟು ಕುಲದೇವತೆಯ ಆರಾಧನೆ ಮಾಡಿ ಅಲ್ಲಿ ದೀಪಗಳನ್ನು ದಾನವಾಗಿ ಕೊಡ್ತೀರೋ, ಅಷ್ಟು ನಿಮ್ಮ ವಂಶ ಪಾರಂಪರ್ಯವಾಗಿ ಬರುವಂಥ ಯಾವುದೇ ರೀತಿಯ ದುರ್ಘಟನೆಗಳಿರ್ಬೋದು, ಅಹಿತಕರ ಘಟನೆಗಳಿರ್ಬೋದು, ಶತ್ರುಬಾಧೆಗಳಿರ್ಬೋದು, ಅಥವಾ ನೀವು ಕೈಗೊಂಡಿರೋಂಥ ಕೆಲಸಗಳೆಲ್ಲ ವಿಳಂಬ ಆಗಿರೋಂಥದ್ದಿರ್ಬೋದು, ಅದೆಲ್ಲ ದೂರ ಆಗೋದಕ್ಕೆ ಈ ದೀಪದಾನ ತುಂಬ ಸರ್ವಶ್ರೇಷ್ಠವಾದದ್ದು. ಅದರಲ್ಲೂ ನಿಮ್ಮ ಊರಿನ ಚಿಕ್ಕ ಪುಟ್ಟ ಹಳ್ಳಿಯಲ್ಲಿರುವಂಥ ಗ್ರಾಮ ದೇವತೆ ಆದರೂ ಪರವಾಗಿಲ್ಲ, ಅಂಥ ಗ್ರಾಮ ದೇವತೆಗಳಿಗೆ ಒಂದು ಜೊತೆ ಅಥವಾ ಎರಡು ಜೊತೆ ದೀಪಗಳನ್ನು ದಾನವಾಗಿ ಕೊಡುವಂಥದ್ದನ್ನು ಮಾಡಬೇಕು. ಒಂದು ಅಡಿಕೆ ಪಟ್ಟಿ ಎಲೆನ ತೊಗೊಬೇಕು, ಅದಕ್ಕೆ ಅಕ್ಕಿನ ಹಾಕಬೇಕು. ಅಕ್ಕಿನ ಹಾಕಿದ ನಂತರ ಅದಕ್ಕೆ ಹೊಸ ದೀಪಗಳನ್ನು ತಗೊಂಡು ಅದಕ್ಕೆ ಮಲ್ಲಿಗೆ ಹೂವುಗಳನ್ನು ಅಥವಾ ತುಳಸಿಗಳನ್ನು ಅದರ ತುಂಬ ಜೋಡಿಸಿ ಅಲಂಕಾರ ಮಾಡಿ, ಅರಿಶಿಣ ಕುಂಕುಮದ ಪ್ಯಾಕೆಟನ್ನು ಇಟ್ಟು ದಕ್ಷಿಣೆ ಸಮೇತ ಹಂಗೆ ದೀಪಗಳನ್ನು ಖಾಲಿಯಾಗಿ ಕೊಡಬಾರ್ದು. ಎರಡೆರಡು ಬತ್ತಿಗಳನ್ನು ಅದರ ಮೇಲೆ ಇಟ್ಟು, ಅಂದರೆ ಹಚ್ಚಕ್ಕೆ ಹೋಗಬಾರ್ದು, ಬತ್ತಿ ಪ್ಯಾಕೆಟ್ಗಳನ್ನು ಅಥವಾ ಬತ್ತಿಗಳನ್ನು ಅಲ್ಲಿ ಹಾಕಿ ಅದರ ಅರಿಶಿಣ ಕುಂಕುಮನ ಇಟ್ಟು ದಕ್ಷಿಣೆಗೆ ಒಂದು 10 ರೂಪಾಯಿ ಎಲೆ ಅಡಿಕೆನ ನೀವು ಅದ್ರ ಒಳಗಡೆ ಇಟ್ಟು, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ತಲೆತಲಾಂತರದಿಂದ ಬಂದಿರೋ ಅಂಥ ಹೆಸರುಗಳು, ಅಂದರೆ ನಿಮ್ಮ ಮುತ್ತಾತ, ನಿಮ್ಮ ತಾತ, ಮತ್ತು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಯಜಮಾನ ಅಂತಾರಲ್ಲ, ಅಂಥ ನಿಮ್ಮ ಮನೆಗೆ ಯಜಮಾನ ಆಗಿರ್ತಾರಲ್ಲ ಅಂಥವರು, ಅವರ ಮಕ್ಕಳು, ಹೆಂಡತಿ, ನಿಮ್ಮ ಮನೆಯಲ್ಲಿ ಎಷ್ಟು ಒಟ್ಟು ಕುಟುಂಬದ ಸದಸ್ಯರಿರ್ತೀರೋ ಅಷ್ಟು ಜನರ ಹೆಸರುಗಳನ್ನು ಹೇಳಿ ಅದನ್ನು ನೀವು ದಾನವಾಗಿ ನೀವು ಕೊಡಬೇಕಾಗುತ್ತೆ. ಕೊಡುವಾಗ ಅದ್ರ ಜೊತೆಗೆ ನೀವು ಸ್ವಲ್ಪ ಹಣ್ಣುಗಳನ್ನು ಇಟ್ಟು ಕೊಟ್ಟಾಗ ತುಂಬಾ ಇನ್ನೂ ಒಳ್ಳೆಯದಾಗುತ್ತೆ. ಯಾಕಂದರೆ ನಮಗೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸಗಳು ಆಗಬೇಕು ಅಂತ ಬಯಸಿದ್ರೆ ನಾವು ಎಲ್ಲೆಲ್ಲೋ ಯಾವುದ್ಯಾವುದೋ ದೇವಸ್ಥಾನಗಳನ್ನು ನಾವು ಸುತ್ತೋದಕ್ಕಿಂತ ಮುಖ್ಯವಾಗಿ ನಮ್ಮ ಹಿರಿಯರು ಆರಾಧಿಸಿಕೊಂಡು ಬಂದಿರೋಂಥ ಕುಲದೇವತೆಯ ಆಶೀರ್ವಾದನ ನಾವು ಪಡಿಬೇಕಾಗುತ್ತೆ. ಅದರಲ್ಲೂ ನಾವು ಕುಲದೇವತೆಗೆ, ಅಂದರೆ ಅದು ಹೆಣ್ಣಾಗಿರಲಿ ಗಂಡು ದೇವಸ್ಥಾನ ಆಗಿರಲಿ, ಇವಾಗ ಪಾಂಡುರಂಗ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು,
ಶಿವ ಆಗಿರ್ಬೋದು, ಅಥವಾ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ಯಾವುದೋ ಒಂದು ದೇವರಿರುತ್ತೆ, ಆ ದೇವರ ದೇವಸ್ಥಾನದಲ್ಲಿ ನೀವು ನಾನು ಹೇಳಿದ ರೀತಿ ದೀಪನ ನೀವು ದಾನ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಆಷಾಢ ಮಾಸದಲ್ಲಿ ನಾನು ಹೇಳಿರೋಂಥ ದಿನಗಳಲ್ಲಿ, ಅಷ್ಟಮಿ ದಿನಗಳಲ್ಲಿ, ಪಂಚಮಿ ದಿನಗಳಲ್ಲಿ, ಏಕಾದಶಿ ದಿನಗಳಲ್ಲಿ, ಅಥವಾ ವಿಶೇಷವಾಗಿ ಶುಕ್ರವಾರದ ಸಮಯದಲ್ಲಿ, ಮಂಗಳವಾರದ ಸಮಯಗಳಲ್ಲಿ, ಈ ರೀತಿ ದಿನಗಳಲ್ಲಿ ನೀವು ಈ ದೀಪನ ನೀವು ದಾನವಾಗಿ ಕೊಡಬೇಕಾಗುತ್ತೆ ಕುಲದೇವತೆಗೆ. ಅದರಲ್ಲೂ ವಿಶೇಷವಾಗಿ ನೀವು ಆ ಸಮಯದಲ್ಲಿ ಆ ಕುಲದೇವರ ದರ್ಶನಕ್ಕೆ ಹೋದಾಗ ಒಂದು ಜೊತೆ ದೀಪನ ನೀವು ದಾನವಾಗಿ ಕೊಡೋ ಅಂಥದ್ದನ್ನು ಮಾಡ್ಬೋದು. ಅಥವಾ ಇನ್ನೊಂದು ಜೊತೆ ದೀಪವನ್ನು ನೀವು ನಾನು ಹೇಳಿದ ರೀತಿಯಲ್ಲಿ ಒಂದು ಅಡಿಕೆ ಪಟ್ಟಿಯ ಎಲೆನ ತಗೊಂಡು ಅಕ್ಕಿ ಹಾಕಿ, ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ, ಹೊಸದಾಗಿ ಖರೀದಿ ಮಾಡಿರುವಂಥ ದೀಪಗಳನ್ನು, ಶುಚಿ ಮಾಡಿದ ದೀಪಗಳಿಗೆ ಅರಿಶಿಣ ಕುಂಕುಮ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ, ಅದರಲ್ಲಿ ಎರಡೆರಡು ಬತ್ತಿಗಳನ್ನು ಹಾಕಿ, ತುಪ್ಪ ಹಾಕಿ ದೀಪಗಳನ್ನು ಹಚ್ಚಿ, ನಿಮ್ಮ ಆರತಿ ಮಾಡುವಾಗ ನಿಮ್ಮ ಕುಲದೇವರಿಗೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಆ ದೀಪಕ್ಕೆ ನೀವು ನಮಸ್ಕಾರ ಮಾಡಿ ಅದನ್ನು ನೀವು ಅಲ್ಲೇ ಬಿಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಎರಡು ಜೊತೆ ದೀಪಗಳನ್ನು ನೀವು ಒಂದು ಜೊತೆ ದೀಪನ ದಾನವಾಗಿ ಕೊಟ್ಟಂಥದ್ದಾಗುತ್ತೆ. ನೀವು ಹಚ್ಚಿ ಬಿಟ್ಟಂಥ ದೀಪಗಳನ್ನು ಪುನಃ ಅಲ್ಲಿರೋಂಥ ಅರ್ಚಕರು ಅದನ್ನು ಉಪಯೋಗಿಸ್ಕೊತಾರೆ. ಆ ದೀಪನ ದೇವರ ಸೇವೆಗೆ ಉಪಯೋಗಿಸ್ಕೊಳ್ಳೋದ್ರಿಂದ, ಅಲ್ಲಿ ಮಾಡೋವಂಥ ಸೇವೆಗಳಿಗೆ ಉಪಯೋಗಿಸಿದಾಗ ಅಲ್ಲಿ ಬರೋವಂಥ ತರಂಗಗಳ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ಕೊಟ್ಟಿರೋಂಥ ದೀಪಗಳಿಂದ ನಮ್ಮಲ್ಲಿರೋವಂಥ ಯಾವುದೋ ಒಂದು ರೀತಿಯ ದೋಷಗಳಿರುತ್ತೆ, ಬಾಧೆಗಳಿರುತ್ತೆ, ನೋವುಗಳಿರುತ್ತೆ, ಶಾಪಗಳಿರುತ್ತೆ. ಆ ದೇವಸ್ಥಾನದ ಒಳಗಡೆ ದೀಪಗಳನ್ನು ಆ ಅರ್ಚಕರು ಅದನ್ನು ಉಪಯೋಗಿಸ್ಕೊಂಡಾಗ ಆ ತರಂಗಗಳ ಮೂಲಕ ನಮಗೆ ಇರೋವಂಥ ಕಷ್ಟಗಳೆಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಈ ಮಾಸದಲ್ಲಿ ವಿಶೇಷವಾಗಿ ದೀಪದಾನನ ಮಾಡಿ. ಅದರಲ್ಲೂ ಕುಲದೇವರ ದೇವಸ್ಥಾನಗಳಲ್ಲಿ ಸಾಧ್ಯವಾದಷ್ಟು ಅನ್ನದಾನ ಸೇವೆನ ಮಾಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನದ ಸೇವೆನ ಮಾಡಿಸ್ಬೋದು. ಅದರಲ್ಲೂ ದೀಪದ ಸೇವೆಗಳಂತ ಕೆಲವೊಂದು ಹಳ್ಳಿ ಕಡೆ ಮಾಡ್ತಾರೆ. ಅಂದರೆ 108 ದೀಪಗಳನ್ನು ಹಚ್ಚಿಸೋದು, ಲಕ್ಷ ದೀಪಗಳನ್ನು ಹಚ್ಚಿಸೋವಂಥದ್ದು, ಅಥವಾ 21 ದೀಪಗಳನ್ನು ಹಚ್ಚಿಸೋವಂಥದ್ದನ್ನು ಮಾಡ್ತಾರೆ. ನೀವು ಪೂಜೆ ಕಟ್ಟಿಸೋದು ಅಂತ ಹೇಳ್ತಾರೆ. ಆ ರೀತಿ ನೀವು ನಿಮ್ಮ ಮನೆತನಗಳಲ್ಲಿ ಪೂಜೆ ಕಟ್ಟುವಂಥ ವ್ಯವಸ್ಥೆಗಳಿದ್ದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಳೋವಂಥದ್ದನ್ನು ಮಾಡ್ಬೋದು. ಅಲ್ಲಿ ಬಂದಂಥ ನಿರ್ಗತಿಕರಿಗೆ ಅಥವಾ ಅಲ್ಲಿರೋಂಥ ಜನರಿಗೆ ನೀವು ಊಟದ ವ್ಯವಸ್ಥೆನ ಮಾಡೋವಂಥದ್ದನ್ನು ನೀವು ಮಾಡಿದಾಗ ನಿಮ್ಮ ಕುಲದೇವರ ದೇವಸ್ಥಾನದಲ್ಲಿ ನೀರನ್ನು ನೀವು ದಾನವಾಗಿ ಕೊಡೋ ಅಂಥದ್ದು, ಊಟನ ನೀವು ದಾನವಾಗಿ ಕೊಡೋ ಅಂಥದ್ದು, ಅಂದರೆ ಊಟಕ್ಕೆ ವ್ಯವಸ್ಥೆ ಮಾಡಿಸೋವಂಥದ್ದು, ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾನನ ನೀವು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕುಲದೇವತೆಯ ಆಶೀರ್ವಾದ ಬೇಕು ಅಂದಾಗ ನೀವೇ ಸ್ವತಃ ಅಡುಗೆನ ಮಾಡಿಸಿ ನೀವು ಅದನ್ನು ನಿಮ್ಮ ಕೈಯಾರೆ ನೀವು ಬಡಿಸೋವಂಥದ್ದನ್ನು ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ. ಅವರು ಊಟ ಮಾಡಿದಂತಹ ತಟ್ಟೆಗಳನ್ನು ತೆಗಿಯೋವಂಥದ್ದು ಅಥವಾ ಎಲೆಗಳನ್ನು ನೀವು ತೆಗಿಯೋವಂಥದ್ದನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂದಾಗ ಆ ಶುಭ ಕಾರ್ಯಗಳು ಆಗೋದಕ್ಕೂ ಈ ಕುಲದೇವರ ಆಶೀರ್ವಾದ ಕಾರಣ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.